ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆ ಎ ಹೊರಡಿಸಿದ 708 ಕಂಡಕ್ಟರ್ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಸಹಾಯಕ ಲೆಕ್ಕ ಆಗಿರ್ಬೋದು, ಅದೇ ರೀತಿ ಕೆ ಕೆ ಆರ್ ಟಿ ಸಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಎಕ್ಸಾಮ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಕೂಡ ಅದಾವೆ. ಅದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಮೂಮೆಂಟಲ್ಲಿ ಯಾವ ಬುಕ್ಸ್ಗಳನ್ನು ಓದೋದ್ರಿಂದ ನಾವು ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು, ಕೊನೆ ಹಂತದ ತಯಾರಿ ಯಾವ ರೀತಿ ಇರಬೇಕಂತೇಳಿ ಇವತ್ತು ನೋಡಿದ್ರೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕೊನೆಯ ಹಂತದಲ್ಲಿ ಓದಬೇಕಾದ್ರೆ ಇದೊಂದು ಚಾರ್ಟ್ ನಿಮಗೆ ಭಾಳ ಹೆಲ್ಪ್ಫುಲ್ ಆಕತಿ. ಇದು ಏನಪ್ಪ ಚಾರ್ಟ್ ಅಂದ್ರೆ ಸ್ನೇಹಿತರೆ, ಇದು ಬಂದು ನಿಮ್ಮದು ಲಾಸ್ಟ್ ಟೈಮ್ ಕೆ ಎ ನಡೆಸಿದ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಕ್ವಶನ್ಗಳನ್ನ ಕೇಳಿದ್ರು ಅಂತೇಳಿ. ಇದು ಬಿ ಎಮ್ ಟಿ ಸಿ ಐತ್ರಿ, ಅದೇ ರೀತಿ ಇದು ಡಿಗ್ರಿ ಲೆವೆಲ್ ಪಿ ಎಸ್ ಐ ಐತ್ರಿ, ಅದೇ ರೀತಿ ಇಲ್ಲಿ ನಿಮ್ಮದು ಬಿ ಎಮ್ ಟಿ ಸಿ ಐತಿ, ಅದೇ ರೀತಿ ಮಾನ್ಯತಾನೇ ನಡೆದಿದೆ ಎಫ್ ಡಿ ಅದೈತಿ, ವಿಲೇಜ್ ಅಕೌಂಟ್ ಐತ್ರಿ. ಒಟ್ಟಾರೆಯಾಗಿ ಇಷ್ಟು 4 ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಲಾಸ್ಟ್ ಟೈಮ್ ನಡೆದಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಟಾಪಿಕ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದ ಅಂತ ನೋಡಿದರೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ ರೀ. ಕರೆಂಟ್ ಅಫೇರ್ಸ್ದಾಗ ಜಾಸ್ತಿ ಕ್ವಶನ್ಸ್ ಬಂದಾವು, ಅವನು ಕೂಡ ಸರಿಯಾಗಿ ನೋಡ್ಕೋರಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಹಿಸ್ಟ್ರಿ ಬಂದು ಕರ್ನಾಟಕ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ, ಅಲ್ಲಿ ಕೂಡ ಭಾಳ ಪ್ರಶ್ನೆಗಳು ಬರ್ತಾರೆ. ಅದೇ ರೀತಿ ಜಿಯೋಗ್ರಫಿಯಲ್ಲಿ ನಮ್ಮ ಕರ್ನಾಟಕ ಜಿಯೋಗ್ರಫಿ ಮೇಲೆ ಫೋಕಸ್ ಮಾಡಿರಿ. ಇನ್ನು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಅದೇ ರೀತಿ ನಿಮಗೆ ಮೆಂಟಲ್ ಎಬಿಲಿಟಿ ಮೇಲೆ ಪಿಕ್ಸ್ ಒಂದು 8ರಿಂದ 10 11 ಕ್ವಶನ್ ಪಿಕ್ಸ್ ಬಂದೇ ಬರ್ತಾರೆ. ನೋಡ್ಕೊರಿ, ನೀವು ಬೇಕಾದ್ರೆ ಪ್ರತಿಯೊಂದು ಎಲ್ಲ ಕೂಡ ಒಂದೇ ಕಡೆ ಕೊಟ್ಟಿವ್ರಿ. ನೀವು ಒಂದು ಕಡೆ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಂಡು ಇಟ್ಕೋಬೋದು. ಇದರಿಂದ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ, ಅದೇ ರೀತಿ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾವೆ ಅಂತ ತಿಳಿತೈತ್ರಿ. ಇದನ್ನು ಇಟ್ಟುಕೊಂಡು ನೀವು ಸ್ಟಡಿಯನ್ನು ಮಾಡಿರಿ. ಇಲ್ಲಿ ಎಕನಾಮಿಕ್ಸ್ ಆಗಿರ್ಬೋದು, ಅದೇ ರೀತಿ ಸ್ಕೀಮ್ಸ್ ಆಗಿರ್ಬೋದು, ಸ್ಕೀಮ್ಸ್ ಜಾಸ್ತಿ ಓದಕ್ಕೆ ಹೋಗ್ಬೇಡ್ರಿ ನಿಮಗೆ. ಯಾಕಂದರೆ ಈಗ ಆಲ್ರೆಡಿ ಫಸ್ಟ್ ಓದಿರ್ತೀರಿ, ಪರವಾಗಿಲ್ಲ. ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಓದಬೇಕಾಗಿರೋದು ಏನೇನಪ್ಪ ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ಒಂದ್ರಿ. ಸೈನ್ಸ್ ಅಂದ್ರೆ ಸೈನ್ಸ್ ಮೇಲಂತರೂ ಪಿಕ್ಸ್ ಒಂದು 10ರಿಂದ 15 ಕ್ವಶನ್ ಇದ್ದೇ ಇರ್ತಾವ್ರಿ ಈಗ ಸದ್ಯಕ್ಕಂತರೂ. ಅದೇ ರೀತಿ ಮೆಂಟಲ್ ಎಬಿಲಿಟಿಯಲ್ಲಿ ಪಿಕ್ಸ್ ಕೂಡ 8ರಿಂದ 11 ಅಥವಾ 12 ಪ್ರಶ್ನೆಗಳು ಪಿಕ್ಸ್ ಬರ್ತಾವೆ. ಅದನ್ನು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು ಅದೇ ರೀತಿ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಇವನ್ನೆಲ್ಲ ಕೂಡ ನೀವು ಹೆಚ್ಚಿಗೆ ಒತ್ತು ಕೊಡ್ರಿ. ಇವೇನದಲ್ಲ ಎಕನಾಮಿಕ್ಸ್ ಮತ್ತು ಅದರ್ಸ್ ಮತ್ತು ಅದೇ ರೀತಿ ಪ್ಲ್ಯಾನ್ಸ್ ಅಂತ ಏನಿರುತ್ತಲ್ಲ ನಿಮ್ದು ಇದ್ರದ್ದು ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್, ಅವ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ, ಯಾಕಂದರೆ ಎಕ್ಸಾಮ ಸಮೀಪ ಬಂದಾವೆ. ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಇವನ್ನೆಲ್ಲ ಕೂಡ ಡೀಟೇಲ್ಸ್ ಅಂತೂ ಓದಕ್ಕೆ ಹಾಕಿರಂಗಿಲ್ಲ. ನೀವು ಶಾರ್ಟ್ ನೋಟ್ಸ್ ಏನೋ ಸ್ಟಡಿ ಮಾಡಬೇಕಾದ್ರೆ ಶಾರ್ಟ್ ನೋಟ್ಸ್ ಏನು ಬರ್ಕೊಂಡಿರುತ್ತಲ್ಲ ಆ ನೋಟ್ಸನ್ನು ಓದ್ರಿ. ನಿಮ್ಮ ಕಡೆ ಏನಾದರೂ ಶಾರ್ಟ್ ನೋಟ್ಸ್ ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಕೂಡ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಇರ್ತಾವೆ. ನೋಟ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಅದೇ ರೀತಿ ನೋಟ್ಸ್ ಕೂಡ ಕಂಪ್ಯೂಟರ್ ಟೈಪ್ ನೋಟ್ಸೇ ಇರ್ತಾವೆ ರೀ. ನಿಮಗೆ ಶಾರ್ಟ್ ನೋಟ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸು, ಅದ್ರ ಜೊತೆಗೆ 6 to 10th ನೋಟ್ಸ್ ಕೂಡ ಇರ್ತಾರೆ. 6 to 10th ನೋಟ್ಸ್ 6 to 10th ಎದಕ್ಕೆ ಓದಬೇಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು 6 to 10th ಬುಕ್ಕಿನ ಥರನೇ ಬಂದವ್ರಿ. ಅದಕ್ಕಾಗಿ ಅವನು ಓದಿದ್ರಪ್ಪ ಅಂದ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ರೀ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿ ತಯಾರು ನಡೀತಾರೋ ಬೆಸ್ಟ್ ನೋಟ್ಸನ್ನು ಹೇಳ್ತೇನೆ ರೀ. ಯಾಕಂದರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸು ಕೂಡ ಇರ್ತಾವ್ರಿ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಕವ್ರಿ. ಈಗ ನಾನು ಎಚ್ ಕೆಗೆ ಸಂಬಂಧಿಸಿದಂತೆ ಎಚ್ ಕೆದಾರ್ದು ಏನೈತಿ ಏನೋ ದೂರ ಐತಿ, ಅಂದ್ರೆ 2 ಮಂತ್ ದೂರ ಐತಿ, ಅಂದರೆ ಫೆಬ್ರವರಿ ಒಳಗೆ ಎಕ್ಸಾಮ್ ಐತಿ. ಅವ್ರು ಏನು ಮಾಡ್ಬೇಕು, ಮೊದಲು ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ಕಟ್ ನೋಟ್ಸ್ ಓದಿರಂದ್ರೆ ಎಕ್ಸಾಮ್ ಸಮೀಪ ಬಂದು 8ರಿಂದ 10 ದಿವಸದಾಗ ಓದಿರಂದ್ರೆ ಎಲ್ಲ ಟಾಪಿಕ್ ಕೂಡ ಕಡಿಮೆ ಸಮಯದಾಗ ಕವರ್ ಆಗುತ್ತೆ. ಇನ್ನು ನಾನು ಎಚ್ ಕೆದಿಂದ ಇನ್ನೊಂದು 8-10 ದಿವಸ ಅಷ್ಟೇ ಐತ್ರಿ ಟೈಮ್ ನಿಮ್ಗೆ. ನೀವೇನು ಮಾಡ್ಬೇಕು, ಈಗ ಆಲ್ರೆಡಿ ಎಲ್ಲ ಓದಿರ್ತೀರಿ, ಈಗ ಬರೀ ಶಾರ್ಟ್ ನೋಟ್ಸ್. ಈಗ ಭಾರತದ ಸಂವಿಧಾನ ಒಟ್ಟು ಬುಕ್ಸ್ ತಿರುಗಿ ಹಾಕಿರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಬರೀ ನೀವು ಏನೈತಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ವಿಧಿಗಳು ಏನು ಮುಖ್ಯ ಇರ್ತಾರೆ, ವಿಧಿಗಳು ಮತ್ತು ಅವ್ರ ಕಾರ್ಯ ಅವನ್ನೆಲ್ಲ ಓದ್ಕೊಂಡ್ಬಿಡಿದ್ರಿ. ಡೀಟೇಲ್ಸ್ ನೋಟ್ಸು ಇರುತ್ತೆ, ನಿಮ್ಮ ಟೈಮ್ ಸಿಕ್ಕರೆ ಅದನ್ನು ಓದ್ಕೊರಿ. ಮತ್ತಿನ್ನು ಅದೇ ರೀತಿ ನಿಮಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ಒಟ್ಟು ಓದಕ್ಕೆ ಹಾಕಿರಲ್ಲ, ಬರೀ 1 ಲೈನ್ ಬರೀ ಕ್ವಶನ್ಸ್ ವಿತ್ ಆನ್ಸರ್, ಈ ರೀತಿ ನೋಟ್ಸ್ ಕೂಡ ಇರ್ತೈತಿ. ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಅಮೌಂಟ್ ಏನು ಜಾಸ್ತಿ ಇಲ್ಲರಿ, ಅದು 200 ರೂಪಾಯಿ ಇತ್ತು. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ ರೀ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ಇಲ್ಲಿ ನೋಡ್ಬೋದ್ರಿ ನೀವು ಭಾರತದ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ಈ ರೀತಿ ಎಲ್ಲ ಕೊಡಲಾಗಿರ್ತದೆ. ಯಾವ ಭಾಗದಾಗ ಏನೇನು ಬರುತ್ತೆ ಅಂತೇಳಿ ಎಲ್ಲ ವಿಧಿಗಳದಾವ್ರಿ ಮತ್ತು ಅದರ ಕಾರ್ಯಗಳನ್ನು ಕೂಡ ಇರ್ತಾವೆ. ಈ ರೀತಿ ನೋಟ್ಸ್ ಇರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು ಇದು ಸಮಾಜ ವಿಜ್ಞಾನ ಅಂದರೆ 6 to 10th. ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಇವಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸು, ಡೀಟೇಲ್ಸ್ ನೋಟ್ಸು ಎಲ್ಲ ಕೂಡ ಇರ್ತಾವೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಕಂಪ್ಲೀಟಾಗಿ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಶಾರ್ಟ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಸ್ನೇಹಿತರೆ, ಕೇವಲ ಎಸ್ ಡಿ ಎಫ್ ಡಿ ಅಲ್ಲ, ಪಿ ಸಿ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಎಸ್ ಡಿ ಎಫ್ ಡಿ ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ ಕೆ ಎಸ್ ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರೋದು ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು.
ಸ್ನೇಹಿತರೆ ಇದು 6 to 10th ಬುಕ್ದಾಗ ನೀವು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಅಷ್ಟೇ ಓದಿದ್ರೆ ಸಾಕ್ರಿ, ಉಳಿದಿದ್ದೇನು ಓದೋ ಅವಶ್ಯಕತೆ ಇಲ್ಲರಿ. ಇದೆಲ್ಲ ಕೂಡ ಜಿ ಕೆ ಪೇಪರ್ದಾತ್ರಿ. ಅದೇ ರೀತಿ ಕಮ್ಯುನಿಕೇಷನ್ ಪೇಪರಲ್ಲಿ ಕೂಡ ನಿಮ್ಮದು ಕನ್ನಡ ಆಗಿರ್ಬೋದು, ಅದೇ ರೀತಿ ಇಂಗ್ಲೀಷ್ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು ರೀ. ಟೋಟಲ್ ಆಗಿ ಪ್ರಶ್ನೆಗಳು ಅವ್ರು ಯಾವ ಅಂದಾಜು ಕೊಟ್ಟಿರ್ತಾರೋ ಅದೇ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾರೆ. ಅದಕ್ಕಾಗಿ ಅವನು ಕೂಡ ನೋಡ್ಕೋಬೇಕಾಗಿತ್ತು. ಬರೀ ಒಂದೇ ಎಕ್ಸಾಮ್ ಓದಿದ್ರೆ ಒಂದೇ ಜಿ ಕೆ ಪೇಪರ್ ಓದಿದ್ರೆ ಆಗಂಗಿಲ್ಲ ರೀ. ಕನ್ನಡನೂ ಓದಬೇಕು, ಅದೇ ರೀತಿ ನೀವು ಇಲ್ಲಿ ಇಂಗ್ಲೀಷು ಓದಬೇಕು, ಅದ್ರ ಜೊತೆಗೆ ಕಂಪ್ಯೂಟರ್ ಕೂಡ ಓದ್ಬೇಕು ರೀ. ಇಲ್ಲಿ ನೀವು ಹೆಚ್ಚಿನ ಸ್ಕೋರನ್ನು ಮಾಡಿದ್ರೆ ಮಾತ್ರ ಈ ಸಾರಿ ಸೆಲೆಕ್ಷನ್ ಹಾಕಿರಿ. ಯಾಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಐತ್ರಿ. ವಿವಿಧ ಹುದ್ದೆಗಳದಾವೆ, ಅಲ್ಲಿ ಕೂಡ ಒಂದೊಂದು ಹುದ್ದೆಗೆ ಜಾಸ್ತಿ ಕಟಾಪ್ ನಿಲ್ತದೆ, ಒಂದೊಂದು ಹುದ್ದೆಗಳಿಗೆ ಕಡಿಮೆ ಕಟಾಪ್ ನಿಲ್ತಾರೆ. ಇನ್ನು ಅದೇ ರೀತಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಕಡೆ ಯಾವುದೋ ಬುಕ್ಸ್ ಇಲ್ಲಪ್ಪ ಅಂದ್ರೆ 6 to 10th ನೋಟ್ಸ್ ಆದರೂ ಹೋದರೆ ಆರಾಮಾಗಿ ಇಲ್ಲಿ ನೀವು ಜಾಸ್ತಿ ಸ್ಕೋರನ್ನು ಮಾಡ್ಬೋದು. ಅದೇ ರೀತಿ ರೀ, ಇನ್ನು ಬೆಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವು SDA ಆಗಲಿ, SDA ಲೆವೆಲಲ್ಲಿ ಕಂಡಕ್ಟರ್ ಹುದ್ದೆ ಆಗಿರ್ಬೋದು, ಅದೇ ರೀತಿ SDA ಹುದ್ದೆಗಳಾಗಿರ್ಬೋದು, ಸಹಾಯಕ ಹುದ್ದೆಗಳು ಏನದಲ್ಲ ಇವೆಲ್ಲ ಕೂಡ SDA ಲೆವೆಲ್ ಎಕ್ಸಾಮ್ ಆಗಿರ್ತಾರೆ. ಆದಷ್ಟು ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದ್ರಿ. ಅದರಲ್ಲಿ ಕೂಡ ನಿಮ್ಗೆ 30% 50% ಕೂಡ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತಾವೆ. ಅದಕ್ಕಾಗಿ ಅದನ್ನು ಕೂಡ ರೆಫರ್ ಮಾಡೋದ್ರಿಂದ ಅಲ್ಲಿ ಕೂಡ ನೀವು ಸ್ಕೋರನ್ನು ಮಾಡ್ಕೋಬೋದು ರೀ. ಓಲ್ಡ್ ಕ್ವಶನ್ ಪೇಪರನ್ನು ಎಷ್ಟು ರೆಫರ್ ಮಾಡ್ತಾರಲ್ಲ ಅಷ್ಟು ಸ್ಕೋರು ಚೆನ್ನಾಗಿ ಆಗ್ತದೆ ರೀ. ಇನ್ನು ಅದೇ ರೀತಿ ನಿಮ್ದು ಏನಾದರೂ FDA ಲೆವೆಲ್ ಹುದ್ದೆಗಳು ಏನೇನದಲ್ಲ ಎಲ್ಲ ಹುದ್ದೆಗಳಿಗೂ ಕೂಡ FDA ಲೆವೆಲ್ ಇದ್ದು ಕ್ವಶನ್ ಪೇಪರನ್ನು ರೆಫರ್ ಮಾಡಿ ಅಲ್ಲಿ ಕೂಡ ಸ್ಕೋರನ್ನು ಮಾಡ್ಕೋಬೋದು ರೀ. ನಿಮ್ಮ ಕಡೆ ಯಾವ್ದು ಕ್ವಶನ್ ಬ್ಯಾಂಕ್ ಐತಲ್ಲ ಅದನ್ನು ತೊಗೊಂಡು ಓದ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ನೋಟ್ಸ್ ತೊಗೊಂಡ್ರೆ ನಿಮ್ಗೆ 10 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತೀವಿ. ಅದರಿಂದ ಕೂಡ ನಿಮ್ದು ಇಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ಕೋಬೋದು ರೀ. ಇನ್ನು ಪ್ರತಿದಿನ ನೀವು ಎಷ್ಟು 8ರಿಂದ 8 ಅವರ್ ಆದರೂ ಕೂಡ ಓದಬೇಕ್ರಿ. ಯಾಕಂದ್ರೆ ಈಗ ಟೈಮ್ ಅದು ತುಂಬ ಕಡಿಮೆ ಐತಿ. ಇದರಿಂದ ನೀವು ಸರಿಯಾಗಿ ಓದಿದ್ರಂದ್ರೆ ಆರಾಮಾಗಿ ಸ್ಕೋರ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ರೀ. ನಾವು ಆಲ್ರೆಡಿ ನಿಮಗೆ ಶಾರ್ಟ್ ನೋಟ್ಸನ್ನು ಕೂಡ ಹೇಳಿದ್ವಿ. ಆ ಶಾರ್ಟ್ ನೋಟ್ಸನ್ನು ಓದಿದ್ರಿಂದ ಅಲ್ಲಿ ಕೂಡ ನೀವು ಸ್ಕೋರನ್ನು ಮಾಡ್ಕೋಬೋದ್ರಿ. ಇಲ್ಲಪ್ಪ ನಿಮ್ಗೆ ಪ್ರತಿನಿತ್ಯ ಏನಿಲ್ಲ ಅಂದ್ರೆ ಈಗ ಲಾಸ್ಟ್ ಮೂಮೆಂಟಲ್ಲಿ 6ರಿಂದ 8 ಅವರ್ ಓದಲೇಬೇಕ್ರಿ. ಇದ್ರ ಜೊತೆಗೆ ರಿವಿಷನ್ ಕಂಪಲ್ಸರಿ ಮಾಡಿರಿ. ಯಾಕಂದ್ರೆ ಹಿಂದೆ ಓದಿದ್ದು ಎಲ್ಲ ನೆನಪು ಹಾರ್ತಾವ್ರಿ. ಅದಕ್ಕಾಗಿ ಪ್ರತಿನಿತ್ಯ ನೀವು ಎಷ್ಟು ಓದಿದ್ರಿ ಅನ್ನೋದೀಗ 6ರಿಂದ 7 ಅವರ್ 7 ಅವರ್ ಓದಿರಂದ್ರೆ 1 ಅವರ್ ಏನಿರುತ್ತಲ್ಲ ನಿಮ್ಮದು ರಿವಿಷನ್ ಪರ್ಪಸ್ ಇಟ್ಕೋರಿ. ಇದರಿಂದ ನಿಮ್ಮದು ಎಲ್ಲ ಕೂಡ ಹಿಂದೆ ಓದಿದ್ದು ಯಾವುದು ಕೂಡ ನೆನಪರಲ್ಲ. ಕ್ವಶನ್ ಪೇಪರ್ ಮುಂದಿಟ್ಕೊಂಡ್ರಿಂದ ಏನೇನೆಲ್ಲ ಓದಿರಿ ಎಲ್ಲ ಕೂಡ ನೆನಪು ಬರ್ತಾವ್ರಿ. ಆದಷ್ಟು ಹೆಚ್ಚಿಗೆ ಶಾರ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡಿರ್ತಿರಲ್ಲ ಅವನ್ನ ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸನ್ನು ಓದೋಕೆ ಭಾಳ ಉಪಯುಕ್ತ ಆಗ್ತದೆ ರೀ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.